ಫ್ರೀ ಬಸ್ ಬಿಟ್ಟಿರೋದು ಅನುಕೂಲನಾ ಅನನುಕೂಲ? ಅವ್ರು ಮಾಡಿರೋದೇ ತಪ್ಪು. ಅದು ಏನಪ್ಪಾ ಅಂತಂದ್ರೆ ನಮಗೂನು ಒಂಥರ ಬೇಜಾರು. ಯಾಕೆಂದ್ರೆ ನಾವು ಬೆಳಿಗ್ಗೆ ಬರ್ಬೇಕಂದ್ರೆ ಬಸ್ಸೇ ಇರೋದಿಲ್ಲ, ಫುಲ್ ನೇತಾಡ್ಕೊಂಡು ನಾವು ಬರೋದು. ಯಾರು ಏನ್ ಕೇಳಿರ್ಲಿಲ್ಲ ಫ್ರೀ ಬಸ್ ಸ್ಟಾರ್ಟ್ ಮಾಡ್ಕೊಡಿ ಅಂತ, ಅವ್ರು ಮಾಡಿಲ್ಲ ಅಂದ್ರೆ ಹೋಗೋರು ಹೋಗೋದಕ್ಕೆ. ಸುತ್ತಾಟ ಜಾಸ್ತಿ ಆಗಿದೆ ಹೆಂಗಸರದು. ಬೆಳೆ ಸಾಲ ಮನ್ನಾ ಮಾಡಿದ್ರೆ ಜನಗಳಿಗೆ ಹೆಂಗಸರಿಗೆ ಗಂಡಸರಿಗೆ ಎಲ್ಲ ಅನುಕೂಲ ಆಗೋದು. ಅನುಕೂಲನೇ, ಬಟ್ ಆದ್ರೆ ಸ್ಟೂಡೆಂಟ್ಸ್ ಬೇರೆ ಬಸ್ ಕೊಡಿ, ಆಂಟಿದಿಕ್ಕೆ ಬೇರೆ ಬಸ್ ಕೊಡಿ. ಯಾಕೆಂದ್ರೆ ನಾವು ಬೆಳಿಗ್ಗೆ ಬರ್ಬೇಕಂದ್ರೆ ಬಸ್ಸೇ ಇರೋದಿಲ್ಲ, ಫುಲ್ ನೇತಾಡ್ಕೊಂಡು ನಾವು ಬರೋದು. ಒಂದ್ ದಿನಕ್ಕೂ ನಾವು ಕರೆಕ್ಟ್ ಆಗಿ ಕ್ಲಾಸ್ ಹೋಗಿದೀವಿ ಅನ್ನೋದ್ರೆ ಇಲ್ಲಿವರೆಗೂ ಇಲ್ಲ. ಬ್ರೋ, ಈಗ ಯಾರ್ ಗೆದ್ರೆ ಬಿಜೆಪಿ ಬಂದ್ರೆ ಬೆಟರ, ಕಾಂಗ್ರೆಸ್ ಬಂದ್ರೆ ಬೆಟರ, ಯಾರು ಬಂದ್ರೆ ಬೆಟರ್? ಯಾರ ಬರ್ಲಿ, ಬಟ್ ಸ್ಟೂಡೆಂಟ್ಸ್ ಗೆ ಅನುಕೂಲವಾಗಿ ಮಾಡ್ಕೊಡ್ಲಿ ಅಷ್ಟೇ. ನಮ್ ಮಂಡ್ಯದ ಇದ್ರಲ್ಲಿ ಯಾರು ಗೆಲ್ದ್ರೆ ಬೆಟರ್? ಅದೇ ಹೇಳ್ತಿದ್ವಿ, ಯಾರ್ಯಾರ ಗೆಲ್ಲಿ, ಬಟ್ ಸ್ಟೂಡೆಂಟ್ಸ್ ಗೆ ಒಳ್ಳೇದಾಗ್ಬೇಕಷ್ಟೇ. ಅನನುಕೂಲನೇ, ಅನುಕೂಲ ಅಂತ ಅಲ್ವೇ ಅಲ್ಲ. ಹೆಂಗ್ ಹೇಳ್ತೀರಾ ಬ್ರೋ? ಯಾಕೆಂತಂದ್ರೆ ಹೆಣ್ಮಕ್ಳಿಗಾದ್ರೆ ಏನಂತಂದ್ರೆ ಎಲ್ಲಾರು ಬೈತಿರ್ತಾರೆ ಗಂಡಸ್ರುಗಳು. ಅದೇ ಗಂಡಸ್ರಿಗಾದ್ರೆ ಯಾರು ಬೈಯೋದಿಲ್ಲ. ಆದ್ರೆ ಏನಂದ್ರೆ ಅವ್ರು ಮಾಡಿರೋದೇ ತಪ್ಪು. ಅದು ಏನಪ್ಪಾ ಅಂತಂದ್ರೆ ನಮಗೂನು ಒಂಥರ ಬೇಜಾರು. ಆದ್ರೂನು ಇದು ಒಳ್ಳೇದೇ ಅಂತ ಕೆಲವು ಜನ ಅಂತಿದ್ದಾರೆ. ಇಲ್ಲ ಸರ್, ಇದು ಒಳ್ಳೇದಂತೂ ಅಲ್ವೇ ಅಲ್ಲ, ಕೆಟ್ಟದೆ. ಈ ಫ್ರೀ ಬಿಟ್ಟು ಅವರೆಲ್ಲ ಬಸ್ ಹೆಂಗ್ ಕಾಲ್ರಿ ಮಾಡ್ಬಿಟ್ರು ಅಷ್ಟೇ. ಅಲ್ಲ ಅದೇ ಕ್ರಮ ಹೆಂಗೆ ಅಂದ್ರೆ ಗಂಡಸರು ಫ್ರೀ ಇಲ್ಲ, ಆದ್ರೆ ಎಲ್ಕ ಮೋಸ ಅದು ಮಾಡಿದ್ಮೇಲೆ ಗಂಡಸರು ಏನ್ ಮಾಡಿದ್ರೆ ಒಳ್ಳೇದ್ ಅನ್ಸ್ತಾ ಇತ್ತು. ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ಬೇಕಾಯ್ತು, ಎಜುಕೇಶನ್ ಮಾಡುವಂತವ್ರಿಗೆ ಜಾಸ್ತಿ ಅನುಕೂಲ ಮಾಡ್ಕೊಟ್ಟಿದ್ರೆ ಆಗೋದು, ರೈತರಿಗೆ ಸಾಲ ಮನ್ನಾ ಮಾಡ್ಬೇಕಾಯ್ತು. ಇಷ್ಟು ಮಾಡಿದ್ರೆ ಬಹಳ ಬೆಸ್ಟ್, ಒಳ್ಳೇದು. ಬಸ್ ಇಂದ ಏನು ಪ್ರಯೋಜನ ಇಲ್ಲ, ಲಿಮಿಟ್ ಇರ್ಬೇಕಾಯ್ತು. 50 ಕಿಲೋಮೀಟರ್ ಇಟ್ಟಿದ್ರೆ ಎಲ್ರು ಅವ್ರ ಮನೆಗೆ ಹಚ್ಕೊಂಡ ಹೋಗುರು. ಕೆಲವರು ಗ್ಯಾಸ್ ಕಮ್ಮಿ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀವಿ. ಅಲ್ಲ, ಅದು ಒಳ್ಳೇದು, ಅದ್ ಮಾಡ್ಬೋದಾಯ್ತು. ಅದು ಮಾಡಿದ್ರೆ ಈ ಫ್ರೀ ಬಸ್ ಗಿಂತ ಅದು ಒಳ್ಳೇದು. ಗಂಡಸರಿಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಹೆಂಗಸರಿಗೆ ಮಾತ್ರ ಫ್ರೀ ಅಂತ ಅನ್ನೋದು ನೂಕು ನುಗ್ಲು, ಸುತ್ತಾಟ ಜಾಸ್ತಿ ಆಗಿದೆ ಹೆಂಗಸರದು ಅನ್ನೋದು ಒಂದು ಕಡೆ ಕೂಗು ಕೇಳಿಸ್ತಾ ಇರೋದು. ನಾವು ವರ್ಕಿಂಗ್ ವಿಮನ್ ಮಾಡ್ಲೇಬೇಕು, ಒಂದ್ ಕಡೆ ಬರ್ತೀವಿ, ಆಫೀಸ್ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ಸೇರ್ತೀವಿ, ಬಟ್ ಬೇರೆ ಮಹಿಳೆಯರ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಅನ್ನೋ ಕೂಗು ಸಹ ಕೇಳಿ ಬರ್ತಾ ಇದೆ. ಹೌದ್ರಾ? ನಿಜ ಅಂತೀರಾ ಮೇಡಮ್? ಯಾಕೆ ಹೆಂಗ್ ಹೇಳ್ತೀರಾ? ಎಷ್ಟು ಜನ ಪ್ಯಾಸೆಂಜರ್ ಟೈಮಿಂಗ್ಸ್ ಕರೆಕ್ಟ್ ಬಸ್ ಇಲ್ಲ, ವೇಟಿಂಗ್ ಮಾಡ್ಬೇಕು, ಅನುಕೂಲ ಇದೆ. ಅದು ಅನನುಕೂಲನೇ ಅಂತೀರಾ? ಈಗ ಸೊ ಕಾಂಗ್ರೆಸ್ ಬರ್ಬೇಕಾ ಬೇಡವಾ ಅಂತೀರಾ? ಕಾಂಗ್ರೆಸ್ ಬಂದ್ರೆ ಪರವಾಗಿಲ್ಲ, ಬಿಜೆಪಿ ಬರ್ಲಿ ಏನಿಲ್ಲ, ಜನಕ್ಕೆ ತೊಂದ್ರೆ ಇಲ್ದಂಗೆ ನಡೆದ್ರೆ ಸರಿ ಸರ್. ನಮ್ಮ ಮಂಡ್ಯದಲ್ಲಿ ಯಾರು ಗೆಲ್ಬೇಕು ಅಂತೀರಾ? ಸುಮಲತಾ ಬರ್ಬೇಕಾ ಇಲ್ಲ? ಸುಮಲತಾ ಬಂದು ಜನಕ್ಕೆ ಏನು ಮಾಡಿಲ್ಲ, ಬರ್ಲಿ, ಬಂದು ಜನಕ್ಕೊಂದು ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ ಯಾರು ಬರ್ಬೋದು, ಅಭ್ಯಾಸ ಏನಿಲ್ಲ. ಅವನ ಅನುಕೂಲ ಮಾಡ್ಕೊಂಡು ಮನೆ ಸೇರ್ಕೊಂಡು ಏನ್ ತೊಂದ್ರೆ ಇಲ್ಲ ಸರ್. ಈಗ ಕುಮಾರಣ್ಣವರು ನಿಂತ್ಕೊಂಡ್ರೆ ಗೆಲ್ತಾರ? ಹೆಂಗ ಗೆಲ್ತಾರೆ? ಗೆಲ್ತಾರೆ, ಅವ್ರು ಬಂದ್ರೆ ಅನುಕೂಲ ಆಗುತ್ತೆ. ಇದೆಲ್ಲ ನಾವ್ ಬರ್ತೀವಿ, ನಾವ್ ಗೆಲ್ಲಿಸ್ತೀವಿ, ಮಾಡ್ತೀವಿ, ಅವ್ರು ಗೆಲ್ಲಿತಂತ ಹಾಕಿಸ್ಕೋತಾರೆ, ಆಮೇಲೆ ಅವ್ರವ್ರೆ ನಾವ್ಯಾರು ಅಷ್ಟೇನೆ. ಸುಮಲತಾ ಏನ್ ಕೆಲಸ ಕಾರ್ಯ ಮಾಡಿದಾರ ಮಾಡಿಲ್ಲ? ಏನ್ ಮಾಡೋದೇ ಗೊತ್ತಿಲ್ಲ ಸರ್, ಜನಕ್ಕೆ ಯಾರಿಗೆ ಏನು ಮಾಡಿಲ್ಲ. ಅವ್ರ ಕಡೆ ಕೊರೋನಾ ಬಂದಾಗ ಯಾರು ಹೆಲ್ಪ್ ಮಾಡೋರೆ? ಯಾರಿಗೂ ಹೆಲ್ಪ್ ಮಾಡಿಲ್ಲ. ಅಲ್ಲ, ಈಗ ಫ್ರೀ ಬಿಟ್ಟಿರೋದ್ರಿಂದ ನೆಕ್ಸ್ಟ್ ಏನಾದ್ರು ಕಾಂಗ್ರೆಸ್ ಬರೋ ಅಂತದ್ದು ಏನಾದ್ರು ಸೂಚನೆ ಏನಾದ್ರು ಇದೆಯಾ ಇಲ್ವಾ? ಇದ್ ನೋಡಿದ್ರೆ ಬರೋದು ಮೂವ್ಮೆಂಟ್ ಇಲ್ಲ ಸರ್. ಇವತ್ತು ಜನಕ್ಕೆ ಆಸಕ್ತಿ ಉತ್ಸವ್ರೆ, ಅದು ಏನಿದ್ರು ನೀರಲ್ಲಿ ಹೋಮ ಮಾಡ್ದಂಗ ಆಗೈತೆ ಅಷ್ಟೇ. ಜನಕ್ಕೆ ಏನು ಸರಿಯಾಗಿ ಫೆಸಿಲಿಟಿ ಇಲ್ಲ. ಅದು ಅದೇ ಆಗ ಏನ್ ಮಾಡಿದ್ರೆ ಒಳ್ಳೇದು ಅನ್ಸ್ತಾ ಇತ್ತು ಸರ್. ಇವೆಲ್ಲ ಮಾಡದ ಆರಾಮ್ಗೆ ಬಸ್ ಚಾರ್ಜ್ ಇಲ್ದಾನೆ ಈಗ ಏನು ಹಿಂದೆ ನಡೀತಿತ್ತು ರೈತರಿಗೆ, ಅದು ಅನನುಕೂಲ ಮಾಡ್ಕೊಂಡಿರೋ ಒಳ್ಳೇದು. ಅವ್ರು ಬಡವ್ರ ಬಗ್ಗೆ ಉದ್ಧಾರ ಆಗೋರು. 10 kg ಅಕ್ಕಿ ಕೊಟ್ಟಿ ಒಬ್ರಿಗೆ, ಅದ್ ಮಾಡಿದ್ರೆ ಹೆಂಗೋ ಬಡವರು ತಿಳ್ಕೊಂಡು ಜನಗಳಿಗೆ ಬೆಳೆ ಸಾಲ ಮನ್ನಾ ಮಾಡಿದ್ರೆ ಜನಗಳಿಗೆ ಹೆಂಗಸರಿಗೆ ಗಂಡಸರಿಗೆ ಎಲ್ಲ ಅನುಕೂಲ ಆಗೋದು. ಮನೆಯಲ್ಲಿ ಹೆಂಗಸರೆಲ್ಲ ದೇವ್ರ ಕುತ್ಕೊಂಡು ಕಾಲೇಜ್ಗೆ ಹೋಗೋ ಮಕ್ಳಿಗೆ ಅಪರೂಪಕ್ಕೆ ಹೋಗೋದು ಹೆಂಗಸರುಗಳಿಗೆಲ್ಲ ಹಿಂಸೆ ಆಗೈತೆ ಗೊತ್ತಾ. ಈಗ ಊರ್ಗ್ ಹೋಗ್ಬೇಕು ಅಂದ್ರೆ ನಮ್ಗಳಿಗೆ ಅಪರೂಪಕ್ಕೆ ತಿರ್ಗಾಡೋರ್ಗೆ ಎಷ್ಟು ಹಿಂಸೆ ಗೊತ್ತಾ. ಕಾಲೇಜ್ಗೆ ಹುಡುಗರು ಹೋಗೋರ್ಗೆ ಮನೆಗೆ ಹೋದ್ರೆ ಸಾಕಲ್ಲಪ್ಪ ಅನ್ಸ್ಬಿಟ್ಟದು. ಯಾರು ಏನ್ ಕೇಳಿರ್ಲಿಲ್ಲ ಫ್ರೀ ಬಸ್ ಸ್ಟಾರ್ಟ್ ಮಾಡ್ಕೊಡಿ ಅಂತ, ಅವ್ರು ಮಾಡಿಲ್ಲ ಅಂದ್ರೆ ಹೋಗೋರು ಹೋಗೋದಕ್ಕೆ. ಏನ್ ಅವ್ರು ಮಾಡಿರೋದು ಅಂದ್ರೆ ಮನೇಲಿರೋ ಕೂತಿರೋ ಹೆಂಗಸರು ದೇವ್ರ ಸುತ್ತಕ್ ಮಾಡೋದು ಅಷ್ಟೇ. ಮಲಗಿರೋರೆಲ್ಲ ದೇವ್ರ ಕೂತವ್ರೆ ಇಲ್ಲ ಅಲ್ವಾ ಸರ್? ಸಾಲ ಮನ್ನಾ ಮಾಡಿದ್ರೆ ಗಂಡಸರು ಅನ್ನೋರು ಈಗ ಬಸ್ಸಲ್ಲಿ ಕೇಳ್ತಾರೆ, ಹೆಂಗಸರು ಮಾತ್ರ ಮಾಡಿದ್ರೆ ಎಷ್ಟು
ನಾನು ಕೇಳ್ದಂಗೆನೆ ಗ್ಯಾಸ್ ಸಹ ಮಾಡಿದ್ರೆ ಗ್ಯಾಸ್ ಕಮ್ಮಿ ಮಾಡ್ಬೇಕಿತ್ತು, 500 ರೂಪಾಯಿ ಮಾಡಿದ್ದು. ದುಡ್ಡು ತಗೊಳ್ಳಿ ಬೇಡ ಅಂತಲ್ಲ, ತಗೊಂಡ ಕೊಡ್ತಾರೆ, ತಗೊಳ್ಳೇಬೇಕು. ಸಿಲಿಂಡರ್ ಕಮ್ಮಿ ಮಾಡಿ, ಬಡ ಜನಗಳಿಗೆ 10 kg ಅಕ್ಕಿ ಕೊಟ್ಟಿದ್ರೆ ಬಸ್ ಸ್ಟ್ಯಾಂಡ್ ನೋಡಿ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಎಷ್ಟು ಹಿಂಸೆ ಆಗದೆ ಅನ್ಬೇಡಿ, ಅವ್ರಿಗೂ ಹಿಂಸೆ ಗ್ಯಾಸ್ ಕಡಿಮೆ ಮಾಡ್ಬೇಕಾಗಿತ್ತು. ಸಾಲ ಮನ್ನಾ ಮಾಡಿದ್ರೆ ಎಷ್ಟು ಸಹಾಯ ಇರೋದು ಅಲ್ವಾ? ಅನ್ನ ಕೊಡ್ತಾ 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಈಗ 10 kg ಇಲ್ಲ. ಕಾಸು ಕೊಡ್ತೀನಿ ಅಂದ್ಬಿಟ್ಟು ಅಕ್ಕಿ ಕೊಡ್ತಾರೆ, 5 kg ಅಕ್ಕಿ ಕೊಡ್ತಾರೆ, 2 kg ರಾಗಿ, 3 kg ಅಕ್ಕಿ ಬಂದೈತೆ ಅಲ್ವಾ? ಆ ಶಕ್ತಿ ಎಷ್ಟೋ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ.